ಸ್ನೇಹಿತರೆ, ಈಗ ನಾನು ಮೊಣಕಾಲಿನ ಆರ್ಥ್ರೋಸ್ಕೋಪ್ ಅನ್ನುವಂಥ ಶಸ್ತ್ರಚಿಕಿತ್ಸೆ ಶುರು ಮಾಡ್ತಾಯಿದ್ದೀನಿ. ಈಗ ನೋಡಿ, ಒಂದು ಸಣ್ಣ ಹೋಲಲ್ಲಿ ನಾವು ಒಂದು ಟ್ಯೂಬ್ ಹಾಕ್ತೀವಿ. ಈಗ ನಾನು ಏನು ತೊಗೋತಾ ಇದ್ದೀನಿ ಅದು ಆರ್ಥ್ರೋಸ್ಕೋಪ್ ಅಂತ ಹೇಳ್ತೀವಿ. ಆರ್ಥ್ರೋಸ್ಕೋಪ್ ಅಂದರೆ ದುರ್ಬೀನ್ ಅಂತಲೇ ಹೇಳ್ಬೋದು. ಜಸ್ಟ್ ಲೈಕ್ ಟೆಲಿಸ್ಕೋಪ್ ಅಥವಾ ಮೈಕ್ರೋಸ್ಕೋಪ್ ಅಂತ ನೀವು ಕೇಳಿರ್ಬೋದು. ಹಾಗೆಯೇ ಜಾಯಿಂಟ್ ಒಳಗಡೆ ಹಾಕುವಂಥ ಒಂದು ದುರ್ಬೀನಿಗೆ ಆರ್ಥ್ರೋಸ್ಕೋಪ್ ಅಂತ ಹೇಳ್ತೀವಿ. ಅದಕ್ಕೆ ಒಂದು ನೀಲಿ ಬಣ್ಣದ ಈಗ ನೋಡಿ ಲೈಟ್ ಸೋರ್ಸ್ ಅಂತ ಇದೆ, ಅದು ಲೈಟ್ ಕೊಡ್ತಾ ಇದೆ. ಮತ್ತು ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾದಲ್ಲಿ ಒಳಗಡೆ ಇರೋಂಥ ಏನೇನು ಲಿಗಮೆಂಟ್ಸು, ಮೆನಿಸ್ಕಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ಆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರೋದನ್ನ ದೊಡ್ಡದು ಮಾಡೋದು ಈ ಒಂದು ಆರ್ಥ್ರೋಸ್ಕೋಪ್ ಅನ್ನೋವಂಥ ದುರ್ಬೀನು. ಮತ್ತು ನೀರು ಬರ್ತಾ ಇದೆ ನೋಡಿ, ಅದು ಸಲೈನ್ ಅಂತ. ನಾವು ಈ ಒಂದು ಶಸ್ತ್ರಚಿಕಿತ್ಸೆ ಮಾಡೋಕ್ಕೆ ಮುಂಚೆ ಮೊಣಕಾಲನ್ನ ತುಂಬಿಸಿ ನೀರನ್ನ ತುಂಬಿಸಿ ಅದರೊಳಗಡೆ ಮತ್ತು ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಹೀಗೆ ಮೊಣಕಾಲಿನ ಮತ್ತು ಭುಜದ ಶಸ್ತ್ರಚಿಕಿತ್ಸೆಗಳು ಈ ರೀತಿ ಆರ್ಥ್ರೋಸ್ಕೋಪಲ್ಲಿ ನಾವು ತುಂಬ ಸಾಮಾನ್ಯವಾಗಿ ಮಾಡ್ತೀವಿ. ಲೈಟ್ಸ್ ಎಲ್ಲ ಆಫ್ ಮಾಡಿಬಿಡ್ತೀವಿ, ಆಚೆ ಲೈಟ್ಸು, OT ಲೈಟ್ಸು. ಮತ್ತು ನಾವು ಮಾನಿಟ್ರಲ್ಲಿ ಏನು ಕಾಣಿಸ್ತಿದೆ ಅದನ್ನ ನೋಡಿಕೊಂಡು ನಾವು ಹೊಸ ಲಿಗಮೆಂಟ್ ರಿಕನ್ಸ್ಟ್ರಕ್ಷನ್ ಮಾಡೋದಾಗಲಿ, ಮೆನಿಸ್ಕಸ್ ಅನ್ನೋವಂಥ ಹರಿದಿರೋದನ್ನ ಹೊಲಿಯೋದಾಗಲಿ, ಮತ್ತು ಭುಜದಲ್ಲಿರೋವಂಥ ಕೆಲವು ಲಿಗಮೆಂಟ್ಸು ಹರಿದಿರೋದನ್ನ ಅಥವಾ ಸ್ಟಿಚ್ ಮಾಡೋದಾಗಲಿ, ಈ ರೀತಿ ನಾವು ಇನ್ಸ್ಟ್ರೂಮೆಂಟ್ಸಲ್ಲಿ ನಾವು ಮಾಡ್ತೀವಿ. ರಕ್ತಸ್ರಾವ ಕಡಿಮೆ ಆಗೋದ್ರಿಂದ, ಸಣ್ಣ ಇನ್ಸ್ಟಿಟ್ಯೂಷನಿಂದ ಇರೋದ್ರಿಂದ ಬೇಗ ಗುಣಮುಖರಾಗ್ತಾರೆ.